ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ನ ಘಾತ 4 ಮೈನಸ್ 3 ಎಕ್ಸ್ನ ಘಾತ 2 ಪ್ಲಸ್ 4x ಪ್ಲಸ್ 5 ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 1 ರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಕಂಡುಹಿಡಿಯಿರಿ. ಪರಿಹಾರವನ್ನು ನೋಡೋದಾದ್ರೆ ಮಕ್ಕಳೇ, ಕೊಟ್ಟಿರುವಂತಹ ದತ್ತಾಂಶವನ್ನು ಫಸ್ಟ್ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಏನಂತ ಕೊಟ್ಟಿದ್ದಾರೆ ನೋಡಿ. ಪಿ ಆಫ್ ಎಕ್ಸ್ ನೋಡಿ, ಎಕ್ಸ್ನ ಘಾತ 4 ಮೈನಸ್ 3 ಎಕ್ಸ್ನ ಘಾತ 2 ಪ್ಲಸ್ 4x ಪ್ಲಸ್ 5. ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಮಕ್ಕಳೇ. ಯಾಕೆಂದರೆ ನಾವು ಭಾಗಿಸೋದಕ್ಕಿಂತ ಮುಂಚೆ ಘಾತಾಂಕಗಳ ಇಳಿಕೆ ಕ್ರಮದಲ್ಲಿ ಬರ್ಕೊಳ್ಳುವಂಥದ್ದು ವಾಡಿಕೆ. ಎಕ್ಸ್ನ ಘಾತ 4 ಇದೆ, ಎಕ್ಸ್ನ ಘಾತ 3 ಬೇಕು, ಎಕ್ಸ್ನ ಘಾತ 3 ಇಲ್ಲ. ಹಾಗಾದರೆ ಎಕ್ಸ್ನ ಘಾತ 3ನ್ನು ನಾನು ಈ ರೀತಿ ಬರ್ಕೋತಾ ಇದ್ದೀನಿ. ಎಕ್ಸ್ನ ಘಾತ 4 ಹಾಗೆ ಇರಲಿ, ಪ್ಲಸ್ ಯಾವುದು ಇರಲ್ವೋ ಅದನ್ನು 0 ಇಂಟು ಆ ಘಾತ ಸೂಚಿನ ಬರ್ಕೊಳ್ಳಿ ಮಕ್ಕಳೇ. ಎಕ್ಸ್ ಕ್ಯೂಬ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನು ಬರ್ಕೊಂಡಿದ್ದೀನಿ. ಎಕ್ಸ್ ಕ್ಯೂಬ್ ಆದಮೇಲೆ ಎಕ್ಸ್ ಸ್ಕ್ವೇರ್ ಇರಬೇಕು. ಎಕ್ಸ್ ಸ್ಕ್ವೇರ್ ಇರೋಂಥ ಟರ್ಮ್ ಇದೆಯಾ? ಮೈನಸ್ 3x ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಆದಮೇಲೆ ಬರೀ ಎಕ್ಸ್ ಇರೋವಂಥ ಟರ್ಮ್ ಇರಬೇಕು. 4x ಇದೆ, ಪ್ಲಸ್ 4x ಹಾಗೆ ಬರ್ಕೋತಾ ಇದ್ದೀನಿ. ಎಕ್ಸ್ನ ಆದಮೇಲೆ ಎಕ್ಸ್ನ ಘಾತ 1 ಆದಮೇಲೆ ಎಕ್ಸ್ನ ಘಾತ 0 ಇರಬೇಕು. ಅಂದರೆ ಬರೀ ಸಂಖ್ಯೆ ಮಾತ್ರ ಇರುತ್ತಲ್ಲ, ಅದನ್ನು ಬರ್ಕೊಳ್ಬೇಕು. ಪ್ಲಸ್ 5 ನೋಡಿ. ಪಿ ಆಫ್ ಎಕ್ಸ್ ಅಂದರೆ ನಾವು ಈ ಒಂದು ಬಹುಪದೋಕ್ತಿಯನ್ನು ಪರಿಗಣಿಸಬೇಕು. ನಂತರ ಜಿ ಆಫ್ ಎಕ್ಸ್ ಬರ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಎಕ್ಸ್ ಸ್ಕ್ವಯರ್ ಮೈನಸ್ 1 ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವಯರ್ ಮೈನಸ್ 1 ಇದನ್ನು ಕೂಡ ಮಾರ್ಪಾಟು ಮಾಡ್ಕೋಬೇಕು. ಎಕ್ಸ್ನ ಘಾತ 2 ಇದೆ, ಎಕ್ಸ್ನ ಘಾತ 1 ಇಲ್ಲ. ಹಾಗಾದರೆ ಎಕ್ಸ್ ಸ್ಕ್ವಯರ್ ಹಾಗೆ ಇರಲಿ, ಪ್ಲಸ್ ಎಕ್ಸ್ನ ಘಾತ 1 ಇರೋಂಥದ್ದು ಇಲ್ವಲ್ಲ, ಏನು ಬರ್ಕೊಳ್ಳೋದು? 0 ಇಂಟು ಎಕ್ಸ್ ಅಂತ ಬರ್ಕೊಳ್ಬೇಕು. ಮೈನಸ್ 1ನ್ನು ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಈ ರೀತಿ ಎರಡು ಬಹುಪದೋಕ್ತಿಗಳನ್ನ ಬರ್ಕೊಂಡು ನಾವು ಜಿ ಆಫ್ ಎಕ್ಸಿಂದ ಪಿ ಆಫ್ ಎಕ್ಸನ್ನು ಭಾಗಿಸ್ಬೇಕು. ಅಂದರೆ ಈ ಒಂದು ಬಹುಪದೋಕ್ತಿಯಿಂದ ಈ ಬಹುಪದೋಕ್ತಿಯನ್ನು ಭಾಗಿಸ್ಬೇಕು ಮಕ್ಕಳೇ. ಭಾಗಿಸೋದಕ್ಕೆ ದೀರ್ಘಭಾಗಾಕಾರ ವಿಧಾನವನ್ನು ಅನುಸರಿಸೋಣ. ದೀರ್ಘಭಾಗಾಕಾರ ವಿಧಾನದಲ್ಲಿ ಈ ರೀತಿ ಬರ್ಕೊಳ್ತೀವಿ ಮಕ್ಕಳೇ. ದೀರ್ಘಭಾಗಾಕಾರಕ್ಕೆ ಈಗ ಎಕ್ಸ್ನ ಘಾತ 4 ಇದೆ. ಫಸ್ಟು ಭಾಜ್ಯದಲ್ಲಿ ಎಕ್ಸ್ನ ಘಾತ 4ನ್ನು ಹಾಗೆ ಬರ್ಕೊಳ್ಳಿ. ಫಸ್ಟು ಡಿವೈಡ್ ಬೈ ಭಾಜಕ ಯಾವುದು? ಇದರಲ್ಲಿ ಎಕ್ಸ್ ಸ್ಕ್ವಯರ್ನ ಬರ್ಕೊಳ್ಳಿ. ಭಾಗಿಸಿ ಎಕ್ಸ್ ಸ್ಕ್ವಯರಿಂದ ಎಕ್ಸ್ನ ಘಾತ 4ನ್ನು ಭಾಗಿಸಿದ್ರೆ 2 ಎಕ್ಸ್ಗಳು ಹೋಗುತ್ತೆ, ಇನ್ನೆರಡು ಎಕ್ಸ್ಗಳು ಹಾಗೆ ಉಳ್ಕೊಳ್ಳುತ್ತೆ. ಆ ಎಕ್ಸ್ನ ಘಾತ 2ನ್ನು ಹಾಗೆ ಬರ್ಕೊಳ್ಳಿ. ಈ ಎಕ್ಸ್ನ ಘಾತ 2ನ್ನು ಇಲ್ಲಿ ತಗೊಳ್ಳಿ. ಎಕ್ಸ್ನ ಘಾತ 2, ಈ ಎಕ್ಸ್ನ ಘಾತ 2ನ್ನು ಇದಿಷ್ಟು ಟರ್ಮ್ಗೆ ಗುಣಿಸ್ಬೇಕು. ಎಕ್ಸ್ನ ಘಾತ 2 ಇಂಟು ಎಕ್ಸ್ನ ಘಾತ 2 ಎಕ್ಸ್ನ ಘಾತ 4 ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ 0 ಇಂಟು ಎಕ್ಸು ಇಂಟು ಎಕ್ಸ್ನ ಘಾತ 2. ಎಕ್ಸ್ನ ಘಾತ 2 ಇಂಟು ಎಕ್ಸು ಎಕ್ಸ್ನ ಘಾತ 3 ಆಗುತ್ತೆ. 0 ಇಂಟು 1 ಅಂತಂದರೆ 0ನೇ ಆಗುತ್ತೆ. ಎಕ್ಸ್ನ ಘಾತ 3 ಮೈನಸ್ ಇಂಟು ಪ್ಲಸ್ಸು ಮೈನಸ್ ಬರುತ್ತೆ. 1 ಇಂಟು ಎಕ್ಸ್ ಸ್ಕ್ವಯರು 1 ಎಕ್ಸ್ ಸ್ಕ್ವಯರ್ ಬರುತ್ತೆ. ಸರಿನಾ ಮಕ್ಕಳ? ಈಗ ಇವೆರಡನ್ನು ಕಳಿಬೇಕು. ಚಿಹ್ನೆ ಚೇಂಜ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಆಯಿತು, ಪ್ಲಸ್ ಇದೆ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇದೆ ಪ್ಲಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಎಕ್ಸ್ನ ಘಾತ 4 ಮೈನಸ್ ಎಕ್ಸ್ನ ಘಾತ 4 ಅಂತಂದರೆ 2 ಕೂಡ ಹೊರಟೋಗುತ್ತೆ, ಅಂದರೆ ಕಳ್ಕೊಳ್ತೀವಿ, 0 ಆಗುತ್ತೆ. 0 ಎಕ್ಸ್ ಕ್ಯೂಬಿಂದ 0 ಎಕ್ಸ್ ಕ್ಯೂಬ್ನೇ ಕಳೆದ್ರೆ ನಿಮಗೆ ಮತ್ತೆ 0ನೇ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ 0 ಬರಿತಾ ಇಲ್ಲ. ನಂತರ ಮೈನಸ್ 3 ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಇದೆ. ಒಂದರಲ್ಲಿ ಮೈನಸ್ ಇದೆ, ಇನ್ನೊಂದರಲ್ಲಿ ಪ್ಲಸ್ ಇದೆ. ಏನು ಮಾಡಬೇಕು ಮಕ್ಕಳೇ? ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕಬೇಕು. ದೊಡ್ಡ ಸಂಖ್ಯೆ ಯಾವುದು? 3. ಹಾಗಾದರೆ 3ರ ಚಿಹ್ನೆ ಮೈನಸ್ ಇರೋದ್ರಿಂದ ಉತ್ತರಕ್ಕೆ ಇಲ್ಲಿ ಮೈನಸ್ ಆಗ್ತಾ ಇದ್ದೀನಿ. 3 ಎಕ್ಸ್ ಸ್ಕ್ವೇರ್ನಲ್ಲಿ 1 ಎಕ್ಸ್ ಸ್ಕ್ವೇರ್ ಕಳೆದ್ರೆ 2 ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಸರಿನಾ ಮಕ್ಕಳ? ಈಗ 4 ಎಕ್ಸನ್ನು ಇಳಿಸಿ, ಜೊತೆಗೆ ಪ್ಲಸ್ 5ನ್ನು ಕೂಡ ಇಲ್ಲೇ ಇಳಿಸ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಾವು ಭಾಗಿಸ್ತಿರೋಂಥದ್ದು ತ್ರಿಪದೋಕ್ತಿಯಿಂದ ಆಗಿರೋದ್ರಿಂದ ತ್ರಿಪದೋಕ್ತಿ ಬರೋ ಹಾಗೆ ಬರ್ಕೊಳ್ಬೋದು. ಒಂದು ಪದ ಇದೆ, ಪ್ಲಸ್ 4 ಎಕ್ಸನ್ನು ಹಾಗೆ ಇಳಿಸ್ಕೊಂಡಾಗ ದ್ವಿಪದ ಆಯಿತು, ಪ್ಲಸ್ 5ನ್ನು ಇಳಿಸ್ಕೊಂಡಾಗ ತ್ರಿಪದ ಆಯಿತು. ಸರಿನಾ? ಇಲ್ಲಿ ತ್ರಿಪದೋಕ್ತಿ ಇದ್ದಾಗ ಇಲ್ಲಿ ತ್ರಿಪದೋಕ್ತಿನ ಬರ್ಕೊಳ್ಬೋದು. ಈಗ ಮೈನಸ್ 2 ಎಕ್ಸ್ ಸ್ಕ್ವೇರ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಡಿವೈಡ್ ಬೈ ಈ ಎಕ್ಸ್ ಸ್ಕ್ವೇರ್ನ ಬರ್ಕೊಳ್ಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು. ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಆದರೆ ಉಳ್ಕೊಂಡಿದ್ದೇನು ಮಕ್ಕಳೇ? ಮೈನಸ್ 2. ಆ ಮೈನಸ್ 2ನ ಇಲ್ಲಿಗೆ ತೊಗೊಂಬನ್ನಿ. ಮೈನಸ್ 2ನ
ಇಡೀ ಟರ್ಮಿಗೆ ಗುಣಿಸಿದಾಗ ಏನು ಬರುತ್ತೋ ಅದನ್ನು ಇಲ್ಲಿ ಬರೆಯೋಣ. ಮೈನಸ್ ಇಂಟು ಪ್ಲಸ್ಸು ಮೈನಸ್ 2 ಇಂಟು 1 ಎಕ್ಸ್ ಸ್ಕ್ವೇರು 2 2 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರುತ್ತೆ. 0 ಇಂಟು ಎಕ್ಸು ಇಂಟು 2, 0ಗೆ 0 2ನ ಗುಣಿಸಿದ್ರೆ 0 ಆಗುತ್ತೆ. ಎಕ್ಸನ್ನ ಹಾಗೆ ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು 2 2 ಬರುತ್ತೆ. ಇವೆರಡನ್ನು ಕಳಿಬೇಕು ಮಕ್ಕಳೇ. ಕಳೆಯುವಾಗ ಏನಾಗುತ್ತೆ, ಚಿಹ್ನೆ ಚೇಂಜ್ ಆಗುತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಮೈನಸ್ 2 ಎಕ್ಸ್ ಸ್ಕ್ವೇರು ಪ್ಲಸ್ 2 ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ, ಒಂದೇ ಥರ ಇರೋದ್ರಿಂದ. ಇಲ್ಲಿ ಪ್ಲಸ್ 4 ಎಕ್ಸ್ ಇದೆ, ಇಲ್ಲಿ ಪ್ಲಸ್ 0 ಎಕ್ಸ್ ಇದೆ. ಇವೆರಡನ್ನು ಕೂಡಬೇಕು, ಪ್ಲಸ್ಸು ಪ್ಲಸ್ ಇರೋದ್ರಿಂದ ಕೂಡಬೇಕು. 4ಕ್ಕೆ 0 ಸೇರಿಸಿದ್ರೆ ಎಷ್ಟು 4 ಬರುತ್ತೆ, ಚಿಹ್ನೆ ಪ್ಲಸ್ಸೇ ಇರುತ್ತೆ. ಎಕ್ಸನ್ನು ಹಾಗೆ ಬರೀರಿ. 4 ಎಕ್ಸಿಗೆ 0 ಎಕ್ಸನ್ನು ಕೂಡಿದ್ರೆ 4 ಎಕ್ಸ್ ಸಿಗುತ್ತೆ. ಪ್ಲಸ್ 5 ಮೈನಸ್ 2 ಇದೆ, ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳಿಬೇಕಾಗತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು. 5ರ ಚಿಹ್ನೆ ಪ್ಲಸ್ ಇದೆ, ಸೊ ಇಲ್ಲಿಗೆ ಪ್ಲಸ್ ಹಾಕೊಳ್ತಾ ಇದ್ದೀವಿ. 5ರಲ್ಲಿ 2 ಕಳೆದಿದ್ದು ಎಷ್ಟು ಮಕ್ಕಳೇ, 3. ಸರಿನಾ? ಇಲ್ಲಿ ಬಂದಿದ್ದು ಭಾಗಲಬ್ಧ ಅಂದರೆ ಕ್ಯೂ ಆಫ್ ಎಕ್ಸ್. ಇಲ್ಲಿ ಬಂದಿರೋದು ಶೇಷ ಆರ್ ಆಫ್ ಎಕ್ಸ್. ದೇರ್ಫೋರ್ ಅವ್ರು ಕೇಳಿರೋವಂಥದ್ದು ಭಾಗಲಬ್ಧ ಕ್ಯೂ ಆಫ್ ಎಕ್ಸು, ಶೇಷ ಆರ್ ಆಫ್ ಎಕ್ಸನ್ನು ಕಂಡುಹಿಡಿಯಿರಿ ಅಂತ ನಾವೀಗ ಕಂಡುಹಿಡಿದಿದ್ದೀವಿ ಮಕ್ಕಳೇ. ಏನಂತ ಬರೀಬೇಕು, ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ 2. ಹಾಗೆಯೇ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪ್ಲಸ್ 3.